ಜೈ ಶ್ರೀರಾಮನ ಬದಲು ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ ಅಂತ ಹೇಳಿದ್ರೆ ಮಾತ್ರ ಈ ಭಾರತಕ್ಕೆ ಏನು ಈ ಬಿಜೆಪಿಯಿಂದ ಅಂಟಿದ ಒಂದು ಶಾಪ ವಿಮೋಚನೆ ಆಗುತ್ತೆ. ಮೇಡಮ್ ಅವರೇ, ಇವತ್ತು ಬಿಜೆಪಿ ತನ್ನ ಒಂದು ರಾಜಕಾರಣಕ್ಕೋಸ್ಕರ, ಚುನಾವಣೆಯಲ್ಲಿ ಗೆಲ್ಲಿಕ್ಕೋಸ್ಕರ ನಮ್ಮ ಅಹಿಂದಗಳನ್ನು ಡಿವೈಡ್ ಮಾಡಿ ನಮ್ಮ ಶೋಷಿತ ವರ್ಗಗಳು ಇವರ ಒಂದು ಮಾಯಾ ಮಂತ್ರಗಳಿಗೆ, ಇವರ ಬೆಳ್ಳು ಮಾತುಗಳಿಗೆ ಮರಳಾಗಿ ಅವ್ರು ಓಟ್ ಕೊಟ್ಟು 12 ವರ್ಷದಿಂದ ಈಗ ಗೊತ್ತಾಗ್ತಾ ಇದೆ. ಜಂಜಿ ಏನಿದೆ ಇವತ್ತು ರಾಷ್ಟ್ರದಲ್ಲಿ, ಜಂಜಿ ಬಿಜೆಪಿಯವರ ಒಂದು ಬಣ್ಣವನ್ನು ಬಯಲು ಮಾಡ್ತಾ ಇದೆ. ಜಂಜಿ ಗೊತ್ತಾಗಿದೆ ನಿಮ್ಮ ಬಣ್ಣ, ನಿಮ್ಮ ಮೋದಿಯವರ ಸುಳ್ಳು, ನಿಮ್ಮ ಅಮಿತ್ ಶಾ ಅವರ ಸುಳ್ಳು, ಯೋಗಿ ಆದಿತ್ಯನಾಥ್ ಅವರ ಸುಳ್ಳೆಲ್ಲ ಗೊತ್ತಾಗಿದೆ. ನೀವು ನಯವಂಚಕರು, ನಿಮ್ಗೆ ಯಾವುದೇ ಥರದ ನೈತಿಕತೆ ಇಲ್ಲ. ಎಲ್ಲಿ ತನಕ ಇಂದ ವರ್ಗಗಳು ನಾವು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಚಲವಾದ ನಂಬಿಕೆ ವಿಶ್ವಾಸ ಇಟ್ಕೊಂಡು ಈ ದುಷ್ಟ ಬಿಜೆಪಿ ಮತ್ತು RSS ಮನುವಾದಗಳ ವಿರುದ್ಧ ಹೋರಾಟ ಮಾಡಲ್ವೋ ಅಲ್ಲಿ ತನಕ ಇದೇ ಗುಂಡಿನ ಹೊಡಿತಾರೆ, ರಾಮ ಆಯುಧ ಗುಂಡಿ ಕೂಡ ಹೊಡಿತಾರೆ, ATMಗಳು ಮಾಡ್ತಾರೆ, ಆಪರೇಷನ್ ಕಮಲಗಳು ಮಾಡ್ತಾರೆ, ಎಲ್ಲ ರೀತಿಯ ಅನಾಚಾರ ಅತ್ಯಾಚಾರ ಮಾಡ್ತಾರೆ. ದಯಮಾಡಿ ನಮ್ಮ ಅಹಿಂದ ವರ್ಗಗಳು ರಾಷ್ಟ್ರಾದ್ಯಂತ ಇವತ್ತೇನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆ ಆಯಿತು, ಆ ಭಾರತ್ ಜೋಡೋ ಯಾತ್ರೆ ಈ ಒಂದು ಬಿಜೆಪಿಯವರ ಬಣ್ಣವನ್ನು ಬಯಲು ಮಾಡಿದೆ. ಚುನಾವಣೆ ನಮ್ಗೆ ಹಿನ್ನಡೆ ಆಗಿರ್ಬೋದು, ಆದರೆ ಜಂಜಿ ಏನು ಇವತ್ತು ಹೊಸ ತಲೆಮಾರಿನ ಯುವಕರು, ವಿದ್ಯಾರ್ಥಿಗಳು ನಿಮ್ಮ ಬಣ್ಣವನ್ನು ಬಯಲು ಮಾಡ್ತಾರೆ. ಮುಂದಿನ 2029 ಚುನಾವಣೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದಯಮಾಡಿ ಈ ರಾಮ ಮಂದಿರದ ಗುಂಡಿ ಕಳ್ಳರನ್ನ ಗಡಿಪಾರು ಮಾಡೋ ಭಾರತ ದೇಶದಿಂದ ಏನು ಅಯೋಧ್ಯೆ ರಾಮ ಮಂದಿರದ ಗುಂಡಿ ಕಳ್ಳರನ್ನ ಗಡಿಪಾರು ಮಾಡೋದು ಮಾತ್ರ ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಸಂವಿಧಾನ ಗಟ್ಟಿ ಆಗುತ್ತೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟು ಮನಸ್ಸಿಗೆ ಮಾತು.